ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ 30 ವರ್ಷಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಕುಸಿತ ಕಂಡ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮಾರುಕಟ್ಟೆ ಸತತವಾಗಿ ಕೆಳಗೆ ಬೀಳ್ತಾ ಇದೆ. ಇಂಡಿವಿಜುವಲ್ ಶೇರ್ಸ್ ಕೂಡ ಬಹಳಷ್ಟು ದಾಖಲೆ ಮಟ್ಟದಲ್ಲಿ ಕೆಳಗೆ ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಹೊಸದಾಗಿ ಪಾದಾರ್ಪಣೆ ಮಾಡಿದವರು ಏನ್ ತಿಳ್ಕೊತಾರೆ ಅಂತಂದ್ರೆ, ಇದೇ ಪ್ರಥಮ ಬಾರಿಗೆ ಷೇರುಗಳು ಬೀಳ್ತಾ ಇರೋದು, ಇದರಿಂದ ಮುಂಚೆ ಬಿದ್ದಿರಲಿಲ್ಲ. ಮಾರುಕಟ್ಟೆಯಲ್ಲಿ ಷೇರುಗಳು ದೊಡ್ಡ ದಾಖಲೆ ಪ್ರಮಾಣದಲ್ಲಿ ಹಿಂದಿನ ದಿನಗಳಲ್ಲಿ ಬಿದ್ದಿದ್ದಾವೆ ಮತ್ತು ಚೇತರಿಕೆಯನ್ನು ಕೂಡ ಕಂಡಿದ್ದಾವೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡಿದ್ದೇವೆ. ಭಾರತದ ಮಾರುಕಟ್ಟೆಯಲ್ಲಿ, ಅಮೆರಿಕದ ಮಾರುಕಟ್ಟೆಯಲ್ಲಿ. ಷೇರು ಮಾರುಕಟ್ಟೆಯಲ್ಲಿ ಷೇರುಗಳು ಸ್ಟ್ರೇಟ್ ಲೈನ್ ಅಲ್ಲಿ ಮೇಲಕ್ಕೆ ಹೋಗೋದಿಲ್ಲ, ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಥ್ರೂ ಔಟ್ ದ ಜರ್ನಿ. ಕೆಲವು ವೀಕ್ ಆಗಿರುವಂತಹ ಷೇರುಗಳು ಕೆಳಗೆ ಬೀಳ್ತವೆ. ಇಂತಹ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ, ಮಾರುಕಟ್ಟೆ ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಮತ್ತೆ ತಿರುಗಿ ರಿಕವರ್ ಆಗೋದೇ ಇಲ್ಲ ದೀರ್ಘಾವಧಿಯಲ್ಲಿ ಕೂಡ. ಆದ್ದರಿಂದ ಹೂಡಿಕೆದಾರರಿಗೆ ಒಂದಷ್ಟು ತಾಳ್ಮೆ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಮೆಂಟಲ್ ಸ್ಟ್ರೆಂತ್ ಇರಬೇಕು. ಇಂತಹ ಕರೆಕ್ಷನ್ಗಳನ್ನು ಮಾರುಕಟ್ಟೆಯಲ್ಲಿ ನೋಡಲಿಕ್ಕೆ 10ರಿಂದ 15% ಹೂಡಿಕೆದಾರರು ಮಾತ್ರ ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದ ಹಣ ಮಾಡ್ತಾರೆ. ಯಾಕಂತಂದ್ರೆ ಅವರಿಗೆ ಕಾಂಪೌಂಡಿಂಗ್ ನ ಬೆನಿಫಿಟ್ ಸಿಗುತ್ತೆ. ಮತ್ತೆ ಉಳಿದವರು ಒಂದಷ್ಟು ಸ್ವಲ್ಪ ಪ್ರಮಾಣದ ಹಣ ಮಾಡ್ತಾರೆ. ಯಾಕಂತಂದ್ರೆ ಅವರಲ್ಲಿ ತಾಳ್ಮೆ ಇರುವುದಿಲ್ಲ ಶೇರ್ಸು, ಮ್ಯೂಚುವಲ್ ಫಂಡ್ಗಳನ್ನು ದೀರ್ಘಾವಧಿಗೆ ಇಟ್ಕೊಳ್ಳಿಕ್ಕೆ. ಇವತ್ತು ನಿಮ್ಮ ಮುಂದೆ ನಾವಿಡ್ತಾ ಇರುವಂತಹ ಮಾಹಿತಿ, DSP ಮ್ಯೂಚುವಲ್ ಫಂಡ್ ಕಂಪನಿ largest crashes in leading stocks in India and US in the last 30 years. ಕಳೆದ 30 ವರ್ಷದಲ್ಲಿ ಬಿಗ್ಗೆಸ್ಟ್ ಫಾಲ್ ಟಾಪ್ ಇಂಡಿಯನ್ ಸ್ಟಾಕ್ಸ್. ಮೊದಲನೇದ್ದು HDFC ಬ್ಯಾಂಕು, ಮ್ಯಾಕ್ಸಿಮಮ್ ಫಾಲ್ ಇನ್ ದ ಲಾಸ್ಟ್ 30 years -58%. ಮತ್ತು ಕೆಳಗೆ ಬಿದ್ದಂತ ಅವಧಿ ಜನವರಿ 2008ರಿಂದ ಮಾರ್ಚ್ 2009. ಎರಡನೆಯ ಸ್ಟಾಕು ರಿಲಯನ್ಸ್ ಇಂಡಸ್ಟ್ರಿ, ಮ್ಯಾಕ್ಸಿಮಮ್ ಫಾಲ್ ಕಳೆದ 30 ವರ್ಷದಲ್ಲಿ -68%, ಜನವರಿ 2008ರಿಂದ ಅಕ್ಟೋಬರ್ 2008. 3 ICICI ಬ್ಯಾಂಕ್, ಮ್ಯಾಕ್ಸಿಮಮ್ ಫಾಲ್ ಇನ್ ದ ಲಾಸ್ಟ್ 30 years -82%, ಜನವರಿ 2008 ಟು ಮಾರ್ಚ್ 2009. 4 ಇನ್ಫೋಸಿಸ್, ಮ್ಯಾಕ್ಸಿಮಮ್ ಬಿದ್ದಿರೋದು 83%, ಮತ್ತೆ ಮಾರ್ಚ್ 2020ರಿಂದ ಅಕ್ಟೋಬರ್ 2001. 5 LNT, ಮ್ಯಾಕ್ಸಿಮಮ್ ಫಾಲ್ ಆಗಿರೋದು -77%, ಜನವರಿ 2000ದಿಂದ ಸೆಪ್ಟೆಂಬರ್ 2001. 6ನೇದು TCS, ಮ್ಯಾಕ್ಸಿಮಮ್ ಫಾಲು -66%, ಜನವರಿ 2007ರಿಂದ ಮಾರ್ಚ್ 2009. 7ನೇದು ITC, -58%, ಸೆಪ್ಟೆಂಬರ್ 1994ರಿಂದ ಜನವರಿ 1996. 8 ಭಾರತಿ ಏರ್ಟೆಲ್, -57% ಬಿದ್ದಿದೆ. ಮ್ಯಾಕ್ಸಿಮಮ್ ಫಾಲ್ ಇನ್ ಲಾಸ್ಟ್ 30 years ಅಕ್ಟೋಬರ್ 2007ರಿಂದ ಆಗಸ್ಟ್ 2012. 9 ಆಕ್ಸಿಸ್ ಬ್ಯಾಂಕ್, -78% ಕೆಳಗೆ ಬಿದ್ದಿದೆ. ಜನವರಿ 2008ರಿಂದ ಮಾರ್ಚ್ 2009. 10 SBI, ಮ್ಯಾಕ್ಸಿಮಮ್ ಫಾಲ್ ಇನ್ ದ ಲಾಸ್ಟ್ 30 years -61%, ಜನವರಿ 2008 ಟು ಮಾರ್ಚ್ 2009. ಆದ್ದರಿಂದ ಈ ಅಂಕಿ ಅಂಶಗಳಲ್ಲಿ ನೀವು ಏನನ್ನು ನೋಡಬಹುದು ಅಂತಂದ್ರೆ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳು ಕೂಡ ಸರ್ಟನ್ ಪೀರಿಯಡ್ಸ್ ಅಲ್ಲಿ ಜಾಸ್ತಿ ಕೆಳಗೆ ಬೀಳ್ತವೆ. ಆವಾಗ ಸುಮಾರು ಇನ್ವೆಸ್ಟರ್ಸ್ ಅವರ ಷೇರುಗಳನ್ನು ಭಯಪಟ್ಟುಕೊಂಡು ಮಾರ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಆ ಷೇರುಗಳಲ್ಲಿ ಹಣವನ್ನು ಹಾಕಲಿಕ್ಕೆ ಅವರಿಗೆ ಮೋಟಿವೇಶನ್ ಇರುವುದಿಲ್ಲ. ಕೋವಿಡ್ ಆದ್ಮೇಲೆ ಭಾರತದ ಮಾರುಕಟ್ಟೆಯಲ್ಲಿ ಹೇಳಿಕೊಳ್ಳುವಂತ ಮೇಜರ್ ಪ್ರೊಲಾಂಗ್ಡ್ ವೀಕ್ನೆಸ್ ಕಂಡು ಬರಲೇ ಇಲ್ಲ. ಆದ್ದರಿಂದ ಹೊಸ ಹೂಡಿಕೆದಾರರು ಯಾರು ಮಾರುಕಟ್ಟೆಗೆ ಲಗ್ಗೆ ಹಾಕಿದ್ದಾರೋ, ಮಾರ್ಚ್ 2020ರ ಬಳಿಕ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ಲಿಕ್ಕಿಲ್ಲ ಇಂತಹ ಒಂದು ಮಾರುಕಟ್ಟೆ ಕ್ರ್ಯಾಶಿನ ಸನ್ನಿವೇಶದಲ್ಲಿ. ಸಾಮಾನ್ಯವಾಗಿ ಮಾರುಕಟ್ಟೆ ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ತಿಳ್ಕೊತಾರೆ, ಇದೇನು ಪ್ರಪಂಚ ಕೊನೆಗಾಣಲಿದೆ. ಆದರೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಆ ಕಂಪನಿಯ ಷೇರುಗಳು ಮುಂದಿನ ದಿನಗಳಲ್ಲಿ ತನ್ನಿಂದ ತಾನಾಗಿ ಬೌನ್ಸ್ ಆಗ್ತವೆ ಕೆಲವು ಸಮಯದ ನಂತರ. ಹಾಗೇನೆ ಇವತ್ತು ನಿಮ್ಮ ಮುಂದೆ ನಿಮಗೆ ಮೋಟಿವೇಶನ್ ಕೊಡ್ಲಿಕ್ಕೋಸ್ಕರ ಅಮೆರಿಕದ ಸ್ಟಾಕ್ಗಳು ಹಿಂದಿನ ದಿನಗಳಲ್ಲಿ ಹೇಗೆ ಬಿದ್ದಿವೆ ಅಂತ ಅದನ್ನು ಕೂಡ ಒಂದು ಪಟ್ಟಿಯಲ್ಲಿ ತೋರಿಸ್ತಾ ಇದೆ. ಮೊದಲನೇದು ಮೈಕ್ರೋಸಾಫ್ಟ್,
ಮ್ಯಾಕ್ಸಿಮಮ್ ಫಾಲ್ ಕಳೆದ 30 ವರ್ಷದಲ್ಲಿ -75% ಮತ್ತು ಬಿದ್ದದ್ದು ಡಿಸೆಂಬರ್ 1999 ಟು ಮಾರ್ಚ್ 2009. 2 ಆಪಲ್ -82% ಬಿದ್ದಿದೆ ಮಾರ್ಚ್ 2000ದಿಂದ ಏಪ್ರಿಲ್ 2003. 3 ನ್ಯೂಡಿಯಾ ಕಾರ್ಪೊರೇಷನ್ -90% ಬಿದ್ದಿದೆ ಜಾನ್ವರಿ 2002 ಟು ಅಕ್ಟೋಬರ್ 2002. 4ನೇದು ಅಮೆಜಾನ್ -94% ಬಿದ್ದಿದೆ ಡಿಸೆಂಬರ್ 1999 ಟು ಸೆಪ್ಟೆಂಬರ್ 2001. 5 ಆಲ್ಫಾಬೆಟ್ ಗೂಗಲ್ ಮ್ಯಾಕ್ಸಿಮಮ್ ಫಾಲ್ -65% ನವೆಂಬರ್ 2007 ಟು ನವೆಂಬರ್ 2008. 6 ಮೆಟಾ ಪ್ಲಾಟ್ಫಾರ್ಮ್ ಫೇಸ್ಬುಕ್ ಮ್ಯಾಕ್ಸಿಮಮ್ ಫಾಲ್ ಕಳೆದ 30 ವರ್ಷದಲ್ಲಿ -77% ಸೆಪ್ಟೆಂಬರ್ 2021 ಟು ನವೆಂಬರ್ 2022. 7 ಬರ್ಕ್ಶೈರ್ ಹಾಥ್ವೇ -51% ಬಿದ್ದಿದೆ ಕಳೆದ 30 ವರ್ಷದಲ್ಲಿ ಮ್ಯಾಕ್ಸಿಮಮ್ ಪೀರಿಯಡ್ ವೆನ್ ಸ್ಟಾಕ್ಸ್ ವೆಲ್ ಡಿಸೆಂಬರ್ 2007 ಟು ಮಾರ್ಚ್ 2009. 8ನೇದು ಲಿಲಿ ಕಂಪನಿ -75% ಕೆಳಬಿದ್ದಿದೆ ಆಗಸ್ಟ್ 2000ದಿಂದ ಮಾರ್ಚ್ 2009. 9 ಬ್ರಾಡ್ಕ್ಯಾಮ್ -49% ಕೆಳಬಿದ್ದಿದೆ ಡಿಸೆಂಬರ್ 2019 ಟು ಮಾರ್ಚ್ 2020. 10 JP Morgan Chase -76% ಮ್ಯಾಕ್ಸಿಮಮ್ ಫಾಲ್ ಇನ್ ದ ಲಾಸ್ಟ್ 30 years ಮತ್ತು ಪೀರಿಯಡ್ ಮಾರ್ಚ್ 2000 ಟು ಅಕ್ಟೋಬರ್ 2002. ಅಂದರೆ ಆ ಸಮಯದಲ್ಲಿ ಯಾವ ಷೇರುಗಳಲ್ಲಿ ಫಂಡಮೆಂಟಲಿ ವೀಕ್ ಇತ್ತೋ ಅವುಗಳು ಮೇಲಕ್ಕೆ ಬಂದಂತಹ ಉದಾಹರಣೆಗಳು ಬಹಳ ಕಮ್ಮಿ. ಆದ್ದರಿಂದ ಇಂತಹ ಸಿಗ್ನಿಫಿಕೆಂಟ್ ಫಾಲ್ ಆದಂತಹ ಸಮಯದಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡದೇ ಇದ್ರೆ ಮುಂದೆ ನಾವು ತಪ್ಪನ್ನು ಮಾಡುವಂತ ಸಾಧ್ಯತೆಗಳು ಜಾಸ್ತಿ. ಷೇರು ಮಾರುಕಟ್ಟೆ ಬಗೆಗೆ ನಿಮ್ಮಲ್ಲಿ ಒಳ್ಳೆಯ ನಾಲೆಜ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಷೇರುಗಳು ಕೆಳಕ್ಕೆ ಹೋಗುವಾಗ ಮಾಡ್ಕೊಳ್ಬೇಕು ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅಂತಹ ಷೇರುಗಳನ್ನು ಹಿಡಿದಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಮಾರುಕಟ್ಟೆಯಲ್ಲಿ ಎಲ್ಲವೂ ಸರಿಯಾಗಿದ್ದು ಮತ್ತು ಕಂಟಿನ್ಯೂಯಸ್ ಆಗಿ ಸುಮಾರಾಗಿ ಮೇಲಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾರೂ ಕೂಡ ತಪ್ಪು ಮಾಡೋದಿಲ್ಲ, ಯಾವ ಕನ್ಫ್ಯೂಷನ್ ಇರೋದಿಲ್ಲ ಮತ್ತು ನಿಗದಿತವಾಗಿ ಎಲ್ಲರೂ ಹಣ ಮಾಡ್ತಾ ಇರ್ತಾರೆ. ಬೇರ್ ಮಾರ್ಕೆಟ್ ಬಂದಾಗ, ಎಕನಾಮಿಕ್ಸ್ ಸ್ಲೋ ಡೌನ್ ಆದಾಗ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಕಿಲ್ ಮತ್ತು ಮೈಂಡ್ ಸೆಟ್ ಮತ್ತು ಪೇಷನ್ಸ್ ಅನ್ನು ಚೆಕ್ ಮಾಡುತ್ತೆ. ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ದು ಯಾವುದಾದ್ರೂ ಸ್ಟಾಕು ಪೋರ್ಟ್ಫೋಲಿಯೋದಲ್ಲಿರುವಂತಹದ್ದು 7%ಗಿಂತ ಜಾಸ್ತಿ ಒಂದೇ ದಿನದಲ್ಲಿ ಕೆಳಕ್ಕೆ ಬಿದ್ದಿದೆಯಾ? ಹಾಗೇನಾದ್ರೂ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಆ ಕಂಪನಿ ಹೆಸರನ್ನು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.